ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಬಾದಾಮಿ ಐರೋಳೆ ಪಟ್ಟದಕಲ್ಲು ನಮ್ಮ ಹಿಂದೂಗಳು ಒಂದು ವಿಶೇಷವಾದ ಸ್ಥಾನಮಾನವುಳ್ಳ ದೇವಸ್ಥಾನಗಳಿವೆ. ಇತಿಹಾಸಗಳ ಉಳ್ಳ ರಾಜ ಮಹಾರಾಜರುಗಳ ಇತಿಹಾಸವುಳ್ಳ ದೇವಸ್ಥಾನ ಇದೆ. ಅಲ್ಲಿ ಒಂದು ದುರ್ಘಟನೆನೋ ಇಲ್ಲೋ ತಿಳಿದು ಮಾಡ್ತಾರೋ, ಇಲ್ಲ ತಿಳಿದೇ ಮಾಡ್ತಾರೋ, ಇಲ್ಲ ಪ್ರಚಾರದ ತವಲಿಗೆ ಮಾಡ್ತಾರೋ, ಇಲ್ಲ ಮಾಧ್ಯಮದಲ್ಲಿ ಮುನ್ನೆಲೆ ಇರಬೇಕು ಅನ್ನೋ ತವಲಿಗೆ ಮಾಡ್ತಾರೋ ಗೊತ್ತಿಲ್ಲ. ಒಬ್ಬ ಮುಸ್ಲಿಂ ಮಹಿಳೆ ಹುಡುಗಿ ಬಂದು, ಅವರು ಹೆಸರು ಹೇಳಲ್ಲ, ಆ ಹುಡುಗಿ ಬಂದು ಚಪ್ಪಲಿ ಹಾಕೊಂಡು ಬಾದಾಮಿಯ ಗೃಹಾಂತರ ದೇವಾಲಯದೊಳಗೆ ಕೂತಿರ್ತಾರೆ. ನೋಡಿ, ಯಾವುದೇ ಧಾರ್ಮಿಕ ಕೇಂದ್ರ ಆಗಲಿ, ಆ ಧಾರ್ಮಿಕ ಕೇಂದ್ರಕ್ಕೆ ಬೆಲೆ ಕೊಟ್ಟು ನೀವು ಯಾವುದೇ ಜಾತಿ ಧರ್ಮದವರು ಬನ್ನಿ, ಯಾವುದಾದ್ರೂ ಬನ್ನಿ, ಅದಕ್ಕೆ ಬೆಲೆ ಕೊಟ್ಟು ಅಲ್ಲ ಸಂಸ್ಕೃತಿ ಸಂಸ್ಕಾರವನ್ನು ಕಾಪಾಡೋದಿದ್ರೆ ಬನ್ನಿ. ಇಲ್ಲಾಂದ್ರೆ ನಮ್ಮ ದೇವಾಲಯಗಳ ಒಳಗಡೆ ಬರಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಆ ಮಹಿಳೆ ಚಪ್ಪಲಿ ಹಾಕೊಂಡು ಆ ದೇವಸ್ಥಾನದೊಳಗೆ ಗುಹೆಯೊಳಗೆ ಬಂದಿದ್ದಾರೆ ಅಂದರೆ ಅದು ಸಾವಿರಾರು ಲಕ್ಷಾಂತರ ವರ್ಷಗಳ ಇತಿಹಾಸವಿರುತ್ತೆ. ದೇವರು ಸ್ಥಾನ, ದೇವಾಲಯಗಳು, ಗುಹೆಗಳು ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಪರಂಪರೆ, ಅದರ ಒಂದು ಸಂಸ್ಕೃತಿ ಇರುತ್ತೆ. ಆ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಅದಕ್ಕೆ ಬೆಲೆ ಕೊಟ್ಟು ಅಲ್ಲಿ ನೀತಿ ನಿಯಮಗಳನ್ನು ಪಾಲಿಸೋದಿದ್ರೆ ನೀವು ಒಳಗೆ ಬರಬೇಕಾಗುತ್ತೆ. ಯಾವುದೇ ಧರ್ಮದವರಾಗಲಿ ಪಾಲಿಸೋದಿದ್ರೆ ಮಾತ್ರ ದೇವಾಲಯದ ಒಳಗಡೆ ಬರಬೇಕು. ಈ ಹುಡುಗಿ ಮಾಡಿರೋದು ಸದಾಸಗಟ್ಟವಾಗಿ ತಪ್ಪು. ಯಾಕೆ ಅಂದರೆ ಒಂದು ಹಿಂದೂ ಧರ್ಮದ, ಹಿಂದೂ ಸಂಸ್ಕೃತಿಯ ಕಲೆಯುಳ್ಳ ಭಗವಂತನ ನೆಲೆಸಿರುವಂಥ ಜಾಗದಲ್ಲಿ ಚಪ್ಪಲಿ ಹಾಕೊಂಡ್ಬಂದು ಕೂತಿರ್ತಾರೆ ಅಂದರೆ ಇದು ಆ ಹುಡುಗಿಗೆ ಮಾಡಿರೋದು ನಾಚಿಕೆಗೇಡಿನ ಸಂಗತಿನೇ ಇರಬೇಕು. ಆ ಕಂಡಂಥ ಒಬ್ಬ ಮಹಿಳೆ, ಆ ಹೆಣ್ಣು ಮಗಳು, ಇನ್ನೊಬ್ಬ ಹೆಣ್ಣು ಮಗಳು ಅವರಿಗೆ ಪಾಠ ಮಾಡಿದ್ದಾರೆ. ನೀವು ಹೆಂಗೆ ನಮ್ಮ ದೇವಸ್ಥಾನದೊಳಗೆ ಚಪ್ಪಲಿ ಹಾಕ ಬಂದ್ರಿ, ನಮ್ಮ ಸಂಸ್ಕೃತಿಗೆ ಯಾಕೆ ಗೌರವ ಕೊಡಲ್ಲ, ನೀವು ಮಾಡಿರೋದು ತಪ್ಪು ಅನ್ನೋದನ್ನ ವಾದ ಮಾಡಿದ್ದಾರೆ. ಆದರೆ ಆ ಮಹಿಳೆ ಮೇಲೆ, ಕೇಳಿದಂಥ ಮಹಿಳೆ ಮೇಲೆ ಹುಡುಗಿ ನಾನಾ ಮಾತುಗಳಿಂದ ನಿಂದಿಸಿದ್ದಾರೆ. ಮತ್ತೆ ಹಲವು ರೀತಿ ಮಾತಾಡಿದ್ದಾರೆ. ನಾವು ವಿಡಿಯೋಗಳು ನೋಡೇ ಮಾತಾಡೋದು. ಆದರೆ ಈ ಮಹಿಳೆ ಬಿಟ್ಟಿಲ್ಲ. ಛಲವಾದಿ ಮಹಿಳೆ, ಹಿಂದೂ ಮಹಿಳೆ ಹೋಗಿ ಆ ಮಹಿಳೆಯನ್ನು ಪೊಲೀಸಿಗೆ ಒಂದು ಇದು ಮಾಡಿ ಅಲ್ಲಿಂದ ತಪ್ಪೊಪ್ಪಿಗೆ ಪತ್ರವನ್ನು ಬರೆಸ್ಕೊಂಡಿದ್ದಾರೆ. ನಾನು ಮಾಡಿದ್ದು ತಪ್ಪಾಯಿತು, ನನ್ನಿಂದ ಹೀಗೆ ಗೊತ್ತಿಲ್ಲದಲ್ಲೇ ಆಯಿತು ಅಂತ. ಗೊತ್ತಿಲ್ಲದಲ್ಲೇ ತಾಯಿ, ನಿನಗೊಂದು ಪ್ರಶ್ನೆ ಕೇಳೋದು, ನಿನಗೊಂದು ಹಿಂದೂ ಇದರೊಳಗೆ, ಒಂದು ಗುಹೆಯೊಳಗೆ, ದೇವಾಲಯದೊಳಗೆ ಚಪ್ಪಲಿ ಹಾಕೊಂಡು ಹೋಗ್ತಿಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮ ಮಸೀದಿಯವರೆಗೂ ಗೌರವ ಕೊಡ್ತಾರೆ ನಮ್ಮ ಹಿಂದೂ ಬಾಂಧವರು, ಚರ್ಚಿಗೂ ಗೌರವ ಕೊಡ್ತಾರೆ. ಆದರೆ ನಮ್ಮ ಧರ್ಮದ ಬಗ್ಗೆ ಅಂತ ಬಂದಾಗ ನಾವು ಮಾತಾಡಬೇಕಾಗುತ್ತೆ. ಇದು ಯಾವುದೇ ಧರ್ಮದ ಪರವಾಗಿ, ಯಾವುದೋ ವ್ಯಕ್ತಿಯ, ಯಾವುದೋ ಧರ್ಮವನ್ನು ತೇಜೋವಧೆ ಮಾಡೋಕ್ಕಲ್ಲ. ನೀವು ಬಂದಿದ್ದೀರಾ, ಅದರೊಳಗೆ ನ್ಯಾಯವಾಗಿ ಬನ್ನಿ, ನೀವು ಸಂಸ್ಕೃತಿಯಲ್ಲಿ ಬನ್ನಿ. ಯಾರು ಚಪ್ಪಲಿ ಹಾಕೊಂಡು ಒಬ್ಬರು ದೇವಸ್ಥಾನದೊಳಗೆ ಬಂದರೆ ಅಲ್ಲಿಗಳ ನೀತಿ, ಅಲ್ಲಿಗಳ ಪಾಠ ಏನಾಗಬೇಕು, ಶೇಮ್ ಅಂತ ಹೇಳ್ತಾ ಯಾರು ಈ ರೀತಿ ಮಾಡಕ್ಕೆ ಹೋಗಬೇಡಿ. ಕನ್ನಡ ನಾಡಿನ ಸಂಸ್ಕೃತಿಯನ್ನು ಉಳಿಸ್ಬೇಕು, ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರಲ್ಲಿ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ವಿರುದ್ಧವಾಗಲ್ಲ, ಯಾವುದೋ ವ್ಯಕ್ತಿಯ ಪರವಾಗಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯ ಪರವಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ಬಿಡಲ್ಲ ಮಾಡ್ತೀವಿ, ಯಾರು ಸರಿ ಮಾಡಿದ್ರು ಅದು ಯಾವುದೇ ಧರ್ಮದಲ್ಲಿದ್ರು ಅವ್ರು ಸರಿ ಅಂತ ಹೇಳ್ತೀವಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿಯಲ್ಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳ, ಜೈ ಶ್ರೀರಾಮ್.